ಇವ್ರು ಕೇಳ್ತಾ ಇದ್ದಾರೆ ನನಗೆ ಟರ್ಬನ್ ಹಾಕಕ್ಕೆ ಬರುತ್ತಾ ಅಂತ. ಇವರು ಏನು ಅನ್ಕೊಂಡಿರೋ ಚೈನೀಸ್ ಅವರು, ಸೊ ಎಲ್ಲ ಇಂಡಿಯನ್ಸ್ಗೂ ಟರ್ಬನ್ ಹಾಕಕ್ಕೆ ಬರುತ್ತೆ ಅಂತ. ಇದು ಯಾವ ಥರ ಫಿಲ್ಮ್ ಅಂದರೆ ಒಂದು ಡಾಕ್ಯುಮೆಂಟ್ರಿ ಫಿಲ್ಮ್, ಸರಿನಾ? ನೋಡಿ ಇವ್ರು ಬಂದ್ಬಿಟ್ಟು ಇಲ್ಲಿನ ಏಜೆಂಟ್, ಡಾಕ್ಟರ್ ಏಜೆಂಟ್. इमरजेंसी यार ये कितनी औसम है यार. No camera and action. ನೋಡಿ ಶೂಟಿಂಗ್ ಪ್ರೊಡಕ್ಷನಿಂದ ನಮಗೆ ಇದೊಂದು ರೂಮ್ ಸಿಕ್ಕಿದೆ, ಸರಿನಾ? ಸೊ ಯಾರೂ ಶೇರ್ ಮಾಡ್ತಾರೆ, ನಾನು ಒಬ್ಬನೇ. ಇವಾಗ ಊಟ ಬಂದಿದೆ, ಊಟ ಪ್ರೊಡಕ್ಷನಿನ ಊಟ ನೋಡಿ, ಚೈನೀಸ್ ಊಟ ಕಳಿಸಿದ್ದಾರೆ. ಆ್ಯಂಡ್ ಇಲ್ಲಿ ಮಳೆ ಅಂತೂ ಮಳೆ ಗಣಪ, ಈ ಸಿಟಿಯಲ್ಲಂತೂ ಫುಲ್ ಮಳೆ. ಇವಾಗ ಆಗಿದೆ ಟೈಮು 1:15, ಬಟ್ ಇನ್ನು ಶೂಟಿಂಗಿಗೆ ಕರೆದಿಲ್ಲ ಅವರು. ಸ್ಕ್ರಿಪ್ಟ್ ಕಳಿಸಿದ್ದಾರೆ, ಸ್ಕ್ರಿಪ್ಟ್ ಕಳಿಸ್ಬಿಟ್ಟು ಏನು ಹೇಳಿಲ್ಲ ಅವರು ಇನ್ನು ಎಷ್ಟು ಗಂಟೆಗೆ ಶೂಟು ಏನು ಅಂತ. ಸೊ ನಾನು ಆರಾಮಾಗಿ ರೆಡಿಯಾಗಿ ಇವಾಗ ಊಟ ಮಾಡ್ತಾಯಿದ್ದೀನಿ. ನೋಡೋಣ ಎಷ್ಟು ಗಂಟೆಗೆ ಕಾಲ್ ಇರುತ್ತೋ. ಸೊ ಸ್ನೇಹಿತರೆ, ಇವಾಗಾಗಿದೆ 4 ಗಂಟೆ. ಮಳೆ ಇನ್ನೂ ಬೆಳಗ್ಗೆಯಿಂದ ಬರ್ತಾನೆ ಇದೆ. ಇವರು ಕಾಸ್ಟ್ ಎಲ್ಲ ಡೈರೆಕ್ಟರು ಬೇರೆ ಒಂದು ಶೂಟ್ ಮಾಡ್ತಾಯಿದ್ರು, ಅಂದರೆ ಬೇರೆ ರೋಲ್ಸಿಂದು. ಅಂದರೆ ಬೆಳಗ್ಗೆ ಹೊತ್ತು ಬೇರೆಯವ್ರದ್ದು ಶೂಟ್ ಮಾಡ್ತಾಯಿದ್ರು, ಅವ್ರದ್ದೆಲ್ಲ ಮುಗ್ದಿದೆ. ಸೊ ಇವಾಗ ನಮಗೆ ಕಾಲ್ ಮಾಡಿದ್ರು, 4 ಗಂಟೆಗೆ ಕಾಲ್ ಮಾಡಿ, ಕಾಯ್ದು ಸಾಕಾಗ್ಬಿಡ್ತು. ಬನ್ನಿ ಹೋಗ್ಬಿಟ್ಟು ಮೇಕಪ್ ಮಾಡಿಸ್ಕೊಳ್ಳೋಣ ಮೊದಲು. ಕಾರ್ಡ್ ತಗೊಂಡು ಹೋಗೋಣ ಬನ್ನಿ. ನೋಡಿ ಇದೇ ಹೋಟೆಲೆಲ್ಲ ಉಳಿದಿರೋದೀಗ. ನಾರ್ಮಲಿ ಕ್ಲಾಸ್ಟ್ರೋಫೋಬಿಯಾ ಇರ್ತಲ್ಲ, ಅವತ್ತು ಜನಕ್ಕೆ ಏನಾಗುತ್ತೆ ಅಂದರೆ ಲಿಫ್ಟಲ್ಲಿ ಇದ್ಮೇಲೆ ಅವರಿಗೆ ಸ್ವಲ್ಪ ಒಂದು ಡೆತ್ ಫೀಲಿಂಗ್ ಬರುತ್ತೆ. ಅದಕ್ಕೋಸ್ಕರ ಮಿರರ್ ಇಟ್ಟರೆ, ಮಿರರಲ್ಲಿ ನಾವು ನೋಡ್ಕೋತಿದ್ದಾಗ ಅವರಿಗೊಂದು ಆ ಇಮೋಷನ್ಸ್ ಟ್ರಿಗರ್ ಆಗಲ್ಲ ಅಂತ. ಹಲೋ ನೋಡಿ, ಇವರೇ ಮೇಕಪ್ ಆರ್ಟಿಸ್ಟ್. ಇವಾಗ ಎಲ್ಲೆಲ್ಲ ಮೇಕಪ್ ಆಗ್ತಾಯಿದೆ ನೋಡಿ, ಎಲ್ಲ ಮೇಕಪ್ಪಿನ ಸೆಟ್ಟೆಲ್ಲ ಇಟ್ಟಿದ್ದಾರೆ ಇವರು, ಎಲ್ಲ ಮೇಕಪ್ ಮಾಡ್ತಿದ್ದಾರೆ ಎಲ್ಲ, ಸರಿನಾ? ಸೊ ನಮ್ಮ ಜೊತೆಯಲ್ಲಿ ಬಾಂಗ್ಲಾದೇಶ್ ಅವರು ಇದ್ದಾರೆ. ಹಲೋ, ನನಗೆ ಇವಾಗ ಗೊತ್ತಾಗ್ತಾ ಇದೆ, ಈ ಒಂದು ಇದರಲ್ಲಿ ನಾವು ಅಂದರೆ ಇದಾಗಬೇಕಂತೆ, ಟರ್ಬನ್ ಹಾಕ್ಬೇಕಂತೆ, ಅಂದರೆ ಸಿಕ್ಕಿನ ರೋಲ್ ಇದು. ಇವ್ರು ಕೇಳ್ತಾ ಇದ್ದಾರೆ ನನಗೆ ಟರ್ಬನ್ ಹಾಕಕ್ಕೆ ಬರುತ್ತಾ ಅಂತ. ಹಾಕಿದೆ, ನಮ್ಮ ರಿಲೀಜನೇ ಅಲ್ಲ ಅಂತಂದೆ ನಾನು. ಅವ್ರು ಹೇಳ್ತಾ ಇರೋದು, ಇವರು ಏನು ಅನ್ಕೊಂಡಿರೋ ಚೈನೀಸ್ ಅವರು, ಸೊ ಎಲ್ಲ ಇಂಡಿಯನ್ಸ್ಗೂ ಟರ್ಬನ್ ಹಾಕಕ್ಕೆ ಬರುತ್ತೆ ಅಂತ. ಎಲ್ಲಿ ಬರುತ್ತೆ? ನಾನು ಮೊದಲನೇ ಸರಿ ಟರ್ಬನ್ ಹಾಕ್ತಿರೋದು. ಬರ್ತಾ ಇಲ್ಲ. ಕಣ್ಣೇ ಮುಚ್ಚಿಬಿಟ್ಟು ಇವಳು ಪಾಪ ಬರ್ತಿಲ್ಲ ಇವಳಿಗೆ. ಹೆಂಗೋ ಹಾಕ್ಬಿಟ್ಲ ಕಣ. ಇವನ್ ಕರೆಕ್ಟ್ ಹಾಕ್ತಿದ್ದ. ಸ್ನೇಹಿತರೆ, ಇದೊಂದು ಚೇಂಜ್ ಮಾಡಿದ್ದೀವಿ, ಯಾಕಂದರೆ ಮೇಕಪ್ ಮಾಡ್ತಾರೆ ಇವಾಗ, ಗಲೀಜ್ ಆಗ್ಬಿಡುತ್ತೆ ಅಂತ. ಇವರಿಗೆ ಮೀಟ್ ಆಗಿದ್ದಾರಂತೆ ಇವರು. ನೋಡಿ ಇವಾಗ ಟರ್ಬನ್ ಹಾಕ್ಬಿಟ್ಟಿದ್ದಾರೆ. ಸೊ ಸ್ನೇಹಿತರೆ, ಆ್ಯಕ್ಚುಲಿ ಮೇಕಪ್ ಇಲ್ವಂತೆ ನಮಗೆ, ಯಾಕಂದರೆ ಇದು ಯಾವ ಥರ ಫಿಲ್ಮ್ ಅಂದರೆ ಒಂದು ಡಾಕ್ಯುಮೆಂಟ್ರಿ ಫಿಲ್ಮ್, ಸರಿನಾ? ಸೊ ಡಾಕ್ಯುಮೆಂಟ್ರಿ ಫಿಲ್ಮಲ್ಲಿ ನಮಗೆ ನಾರ್ಮಲಿ ಅಂದರೆ ಇಂಡಿಯನ್ಸಿನ ಕಲರ್ ಡಾರ್ಕೇ ಇರುತ್ತೆ, ಸರಿನಾ? ಸೊ ನಮ್ಮ ಕಲರ್ ಇರೋದು ಡಾರ್ಕೆ. ಸೊ ಅವ್ರು ಏನಾದ್ರು ಮೇಕಪ್ ಮಾಡಿದ್ರೆ ನಾವು ಸ್ವಲ್ಪ ಬೆಳ್ಳಗೆ ಕಾಣಿಸ್ಬಿಡ್ತೀವಿ. ಸೊ ಇದಕ್ಕೆ ಮೇಕಪ್ ಐ ಥಿಂಕ್ ಅವ್ರು ಪ್ರಿಫರ್ ಮಾಡ್ತಾರೆ. ಬರೀ ಒಂದು ಟರ್ಬನ್ ಹಾಕಿದ್ದಾರೆ. ಇವಾಗ ಅವ್ರು ಬೇರೆಯವ್ರಿಗೆ ವೇಟ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಇವ್ರು 3 ಜನ ಇದ್ದೀವಿ ನಾವು, ಅದ್ರಲ್ಲಿ ನಂದೇ ಮೇನ್ ಲೀಡ್ ಕ್ಯಾರೆಕ್ಟರ್, ಸರಿನಾ? ಮೊದಲನೇ ಪಾರ್ಟ್ ರಿಲೀಸ್ ಆಗಿಬಿಟ್ಟು ತುಂಬ ಸಕ್ಕತ್ತಾಗಿ ಓಡ್ತಾ ಇದೆ ಅಂತ, 9.1 ರೇಟಿಂಗ್ ಬಂದಿದೆ. ಆ್ಯಂಡ್ ಇದು 2ನೇ ಪಾರ್ಟು. ಸೊ ಇದು 2ನೇ ಪಾರ್ಟ್ ಬಂದ್ಬಿಟ್ಟು ಮುಂದಿನ ವರ್ಷ 2027 ರಿಲೀಸ್ ಆಗುತ್ತಂತೆ ಅವ್ರು ಹೇಳಿದ್ದು. ಆ್ಯಂಡ್ ನನ್ನ ಪಾರ್ಟಲ್ಲಿ ಅದೇ ಥರ ಒಂದು ಮಾಡಬೇಕು, ಬಟ್ ವಾಯ್ಸ್ ರೆಕಾರ್ಡ್ ಆಗೋಲ್ಲ. ಅಂದರೆ ನಾನು ಒಂದು ಆ್ಯಕ್ಟಿಂಗ್ ಮಾಡಬೇಕು. ಸೊ ಅವ್ರು ರೆಕಾರ್ಡ್ ಆಗೋದು ಬರೀ ನಮ್ಮದು ವಿಜುವಲ್ಸ್ ಮಾತ್ರ. ಬಟ್ ವಿಜುವಲ್ಸ್ ನಾವು ಯಾವ ಥರ ಆ್ಯಕ್ಟ್ ಮಾಡ್ತೀವಿ, ಯಾವ ಥರ ಎನೆಕ್ಟ್ ಮಾಡ್ತೀವಿ, ಅದ್ರ ಮೇಲೆ ಡಿಪೆಂಡು. ನನಗೆ ಇವಾಗ ಸ್ವಲ್ಪ ನರ್ವಸ್ ಆಗ್ತದೆ, ಯಾಕಂದರೆ ಈ ಥರ ನಾನು ಒಂದು ಟ್ರೆಡಿಷ್ನಲ್, ಯಾಕಂದರೆ ಇದು ನಾನು ಹೋಗ್ಬಿಟ್ಟು ತೋರಿಸ್ತೀನಿ, ಟ್ರೆಡಿಷ್ನಲ್ ವೇಯಲ್ಲಿ ಆ್ಯಕ್ಟಿಂಗ್ ಮಾಡಿಲ್ಲ ನಾನು. ಏನೋ ನಮ್ಮ ಬಾಡಿ ಲ್ಯಾಂಗ್ವೇಜ್ ಇರಬೇಕು, ಅದು ಎಕ್ಸ್ಪ್ರೆಷನ್ಸ್ ಇರಬೇಕು, ದಟ್ಸ್ ಪ್ರೊಫೆಷ್ನಲ್ ಆಗಿರಬೇಕು. ಸೊ ಅದೊಂದು ನರ್ವಸ್ ಇದೆ. ನೋಡೋಣ ಯಾವ ಥರ ಆಗುತ್ತೋ ಇವತ್ತು.
ಸೊ ನಮಗೋಸ್ಕರ ಕಾರ್ ವೇಟ್ ಮಾಡ್ತಾ ಇದೆ. ಇವ್ರು ಇನ್ನೂ ಬಂದಿಲ್ಲ, ಮಿಕ್ತವ್ರು ಇನ್ನೂ. ನೋಡಿ, ಸೊ ಈಗ ಅಗ್ರಿಮೆಂಟ್ ಕೂಡ ತೊಗೊಬಂದ್ಬಿಟ್ಟಿದೆ ಒಂದು ಸೈನ್ ಹಾಕೋಕ್ಕೆ ಫಾರ್ಮು. ನಮ್ಮ ವಿಜುವಲ್ಸು, ನಮ್ಮ ವಾಯ್ಸು ಎಲ್ಲ ಇವರು ಮೂವೀಸಲ್ಲಿ ಮತ್ತು ಪ್ರೊಡಕ್ಷನಲ್ಲಿ ಯೂಸ್ ಮಾಡ್ಬೋದು ಅಂತ ಒಂದು ಫಾರ್ಮ್ ಇದು. 2000 years later. ಸೊ ಸ್ನೇಹಿತರೆ, ನಾನು ಇವಾಗ ಬಟ್ಟೆ ಹಾಕ್ಕೊಂಡು ರೆಡಿ ಆಗಿಬಿಟ್ಟಿದ್ದೀನಿ. ಆ್ಯಕ್ಚುಲಿ ಈ ಪ್ಲೇಸಿಗೆ ಬರೋದಕ್ಕೆ ನಾವು 1 ಗಂಟೆ ಜರ್ನಿ, 1.5 ಗಂಟೆ ಕಾರ್ ಓಡಿಸ್ಕೊಂಬಂದಿದ್ದೀನಿ ಈ ಪ್ಲೇಸಿಗೆ. ನೋಡಿ ಇಲ್ಲೆಲ್ಲ ಸೆಟ್ಟೆಲ್ಲ ಇಲ್ಲೇ ಇದೆ, ಸರಿನಾ? ಅಲ್ಲಿ ಶೂಟಿಂಗ್ ನಡೀತಾ ಇದೆ. ನಮ್ಮ ಟೈಮಿಂಗ್ ಇನ್ನೂ ಬಂದಿಲ್ಲ. ನೋಡಿ ಇಲ್ಲೆಲ್ಲ ಕ್ಯಾಮ್ರಾ ಎಲ್ಲ ಇಲ್ಲೇ ಇದೆ. ನೈಟಲ್ಲಿ ಆ್ಯಕ್ಚುಲಿ ಶೂಟಿಂಗ್ ನಡೆಯೋದು. ಇಲ್ಲೆಲ್ಲ ಕೊಚ್ಚೆಗೂರು ಸಖತ್ತು ಈ ಥರ ಇರುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನೋಡಿ ಸ್ನೇಹಿತರೆ, ಇವಾಗ ಶೂಟಿಂಗ್ ನಡೀತಾ ಇದೆ, ಸರಿನಾ? ಅವರೇ ಮಹಾರಾಜ, ಅವ್ರನ್ನ ಆಮೇಲೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಅವ್ರದ್ದು ಶೂಟ್ ನಡೀತಾ ಇದೆ, ನೈಟ್ ಶೂಟು. ನೋಡಿ ಸ್ನೇಹಿತರೆ, ಇವಾಗ ಲೈಟಿಂಗ್ ಎಲ್ಲ ಸೆಟ್ ಮಾಡ್ತಾ ಇದ್ದಾರೆ. ಆ್ಯಕ್ಷನ್ ಮಾಡಿಲ್ಲ ಇನ್ನು, ಲೈಟಿಂಗ್ ಸೆಟ್ ಆಗಿದೆ. ಕ್ಯಾರೆಕ್ಟರ್ಸ್ ಅಲ್ಲಿದ್ದಾರೆ, ಇನ್ನೂ ಅವರು ಆ್ಯಂಗಲ್ಸ್ ನೋಡ್ತಾ ಇದ್ದಾರೆ. ಮಳೆ ಬರ್ತಾ ಇದೆ, ನಮ್ದು ಇನ್ನೂ ಬಂದಿಲ್ಲ. ಆಲ್ರೆಡಿ ಇವಾಗ 9 ಗಂಟೆ ಆಗ್ತಾ ಬಂತು ನೈಟಿಂದು. ನಾನು ಬೆಳಗ್ಗೆ ಶೂಟ್ ಇರುತ್ತೆ ಅಂದ್ಕೊಂಡೆ, ಬಟ್ ಇವತ್ತೇ ಮುಗಿಸ್ಬೇಕು ಸ್ಕೆಡ್ಯೂಲು ಅಂತ ಅವ್ರ ಪ್ಲ್ಯಾನಿಂಗ್. ಯಾಕಂದರೆ ಎಕ್ಸ್ಟ್ರಾ ಬಜೆಟ್ ಆಗುತ್ತೆ ಅಂತ ಅವ್ರದ್ದೊಂದು. ಇಲ್ಲೊಂದು ಚಿಕ್ಕ ನಮಗೆ ಏರಿಯಾ ಕೊಟ್ಟಿದ್ದಾರೆ, ಚೇಂಜಿಂಗು ಅಥವಾ ಮತ್ತು ತಿನ್ನೋದಕ್ಕೆಲ್ಲ ಇಲ್ಲೇ. ಸೊ ಸ್ನೇಹಿತರೆ ನೋಡಿ, ನಾನು ಇವಾಗ ರೆಡಿ ಆಗ್ಬಿಟ್ಟು ಕೂತ್ಕೊಬಿಟ್ಟಿದ್ದೀನಿ. ಸೊ ನನ್ನ ಪಗಡಿ ಟರ್ಬನ್ ಹಾಕ್ಕೊಂಡು ಬಟ್ಟೆ ಎಲ್ಲ ಹಾಕೊಂಡು ರೆಡಿ ಆಗಿಬಿಟ್ಟಿದ್ದೀನಿ. ಸೊ ನನ್ನ ರೋಲ್ ಬಂದ್ಬಿಟ್ಟು ಈ ಒಂದು ಡಾಕ್ಯುಮೆಂಟ್ರಿ ಫಿಲ್ಮಲ್ಲಿ ಒಂದು ಇಂಡಿಯನ್ ಅಂಬಾಸಿಡರಿನ ಒಂದು ರೋಲ್, ಸರಿನಾ? ಸೊ ಮಹಾರಾಜ ಅಲ್ಲಿ ಮಾತಾಡ್ಕೊಂಡು ಇರ್ತಾರೆ ಒಂದು ಮಾಂಗ್ ಜೊತೆ. ನಾನು ಮತ್ತು ಇನ್ನೊಬ್ಬರು ಅವರು ಚೈನಾದಿಂದ ಬಂದ್ಬಿಟ್ಟು ಅವರಿಗೆ ಒಂದು ಮೆಸೇಜ್ನ ಡೆಲಿವರ್ ಮಾಡ್ತೀವಿ. ಸೊ ಒಂದು ಮೆಸೆಂಜರ್ ಇಂಡಿಯನ್ ಅಂಬಾಸಿಡರ್ ಅಂತ ಚಿಕ್ಕ ಪಾತ್ರ. ಸೊ ನಮ್ಮದು ಶೂಟಿಂಗ್ ನಡೀತಾ ಇದೆ ಹಂಗ್ಜೋ ಅಲ್ಲಿ, ಹಂಗ್ದಿಯನ್ ಅಂತ. ಹಂಗ್ದಿಯನ್ ಅಂದರೆ ಏನು ಗೊತ್ತಾ? ಚೈನಾ ಹಾಲಿವುಡ್ ಅಂತೀವಿ ಈ ಪ್ಲೇಸಿಗೆ. ಸೊ ಅಲ್ಲೇ ನಡೀತಾ ಇದೆ ಶೂಟಿಂಗು. ಸಕ್ಕದಾಗಿದೆ ಪ್ಲೇಸ್ ಮಾತ್ರ. ಅಲ್ಲಿ ಶೂಟಿಂಗ್ ನಡೀತಾ ಇದೆ. ರಾತ್ರಿ ಇವಾಗ 9 ಗಂಟೆ ಆಗಿದೆ. ನಮ್ದಿನ್ನ ಸೀನ್ ಬಂದಿಲ್ಲ, ಅದಕ್ಕೋಸ್ಕರ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಇವತ್ತು ನಂಗೆ ಗೊತ್ತಾಗ್ತಾ ಇದೆ, ಮೂವಿ ಒಂದು ಶೂಟ್ ಮಾಡಬೇಕು ಅಂದರೆ ಒಂದೊಂದು ಸೀನ್ಗೂ ಎಷ್ಟು ಕಷ್ಟಪಟ್ಬಿಟ್ಟು ಶೂಟ್ ಮಾಡ್ತಾರೆ ಅಂತ. ಲೈಟಿಂಗಿಂದ ಹಿಡ್ಕೊಂಡು, ಕ್ಯಾಮ್ರಾಮ್ಯಾನಿಂದ ಹಿಡ್ಕೊಂಡು, ಡೈರೆಕ್ಟರು, ಸ್ಪಾಟ್ ಬಾಯಿ, ರೈಟರು, ಎಲ್ಲರೂ ಜೊತೆಲಿ ಹಿಡ್ಕೊಂಡು ಒಂದೊಂದು ಸೀನು ನೋಡ್ತಿರ್ತಾರೆ. ಆ ಒಂದು ಕ್ಯಾಮ್ರಾದಲ್ಲಿ ಚೂರು ಹಿಂದೆಗಡೆಯಿಂದ ಏನೋ ಒಂದು ಚೂರು ಲೈಟ್ ಎಲ್ಲನೂ ಚೂರು ಕಾಣಿಸ್ಬಿಟ್ರೆ ಶೂಟಿಂಗೇ ನಿಲ್ಲಿಸ್ಬಿಟ್ಟು ಆ ಲೈಟ್ ಹೋಗೋರ್ಗೂ ಕಾಯ್ತಾರೆ. ಸಾಕಾಗಿ ಕಷ್ಟ ಇದೆ ಶೂಟಿಂಗ್ ಮಾಡೋದು. ಮೂವಿ ಶೂಟಿಂಗ್ಸ್ ಮಾಡೋದಂದರೆ ತುಂಬ ಕಷ್ಟ. ನಮ್ಮದು ವೀಡಿಯೋ ಮಾಡ್ದಂಗಲ್ಲ, ಸುಮ್ಮನೆ ಕ್ಯಾಮ್ರಾ ತಗೊಂಡು ಪಟ್ಟಂತ ತೆಗೆದ್ಬಿಟ್ಟು ಹಾಕ್ಕೊಳ್ಳೋಕ್ಕೆ. ಇಲ್ಲಿ ಫುಲ್ ಸೊಳ್ಳೆ ಬೇರೆ ಗುರು, ಎಷ್ಟು ಸೊಳ್ಳೆ ಇದೆ ಅಂದರೆ ಇಲ್ಲಿ. ಆ ಕಡೆ ಎಲ್ಲ ಗಾಡಿಗಳೆಲ್ಲ ನಿಂತಿದೆ. ನೋಡಿ ಇವರು ಟೆಂಟ್ ಹಾಕಿ ಹೆಂಗೆ ಕೂರಿಸಿದ್ದಾರೆ ನಮಗೆ. ನೋಡಿ ಇವ್ರು ಬಂದ್ಬಿಟ್ಟು ಇಲ್ಲಿನ ಏಜೆಂಟ್, ಡಾಕ್ಟರ್ ಏಜೆಂಟ್. ಫುಲ್ಲು ಸೊಳ್ಳೆ ಅಂತ ಸ್ಪ್ರೇ ಮಾಡ್ತಿದ್ದೀವಿ ಇಲ್ಲಿ. ನಮ್ಮ ಶೂಟಿಂಗ್ ರೆಡಿ ಇವಾಗ ಸ್ನೇಹಿತರೆ, ಬನ್ನಿ. ಮೊದಲನೇ ಸರಿ ಫಿಲ್ಮಲ್ಲಿ ಶೂಟಿಂಗು ಈ ಥರ ಕಿರ್ದಾರದಲ್ಲಿ ಯಾವ ಥರ ಇರುತ್ತೆ ನೋಡೋಣ. ಸೊ ಈ ಹುಡುಗಿ ಲಾಸ್ಟ್ ಟೈಮು ಜಾಕಿ ಚಾನ್ದು ಒಂದು ಫಿಲ್ಮ್ ಬಂದಿತ್ತಲ್ಲ, ಅವ್ರ ಜೊತೆ ಶೂಟಿಂಗ್ ಮಾಡಿದಿರುತ್ತೆ ಇಲ್ಲೇ ಚೊಂಗ್ಚಿಂಗ್ ಸಿಟಿಯಲ್ಲೇನೆ ಅಂತ. ನಾನು ಇದ್ದೆ ಕರೆಯೋದಲ್ವ ಅಂತಂದೆ. ನೋಡೋಣ ಒಂದ್ಸರಿ ಯಾವ ಥರ ಲುಕ್ ಇದ್ರೆ ಅವ್ರ ಜೊತೆನೂ ಒಂದ್ಸರಿ ಶೂಟ್ ಮಾಡೋಣ. ನಿಮ್ಮ ಎಲ್ಲ ಆಶೀರ್ವಾದ ಬೇಕು, ಬನ್ನಿ. ನಮ್ಮ ಮಹಾರಾಜ ಶೂಟಿಂಗ್ ಮುಗಿಸ್ಕೊಂಡು ಬಂದಿದ್ದಾರೆ ಈಗ. ಮಸ್ತ್ ಮಸ್ತ್ ಕಿಯಾ ಆಪ್ನೆ, ಮಸ್ತ್ ಕಿಯಾ. ಸೊ ಇವರು ಆ್ಯಕ್ಚುಲಿ ಪಾಕಿಸ್ತಾನಿಂದ ಅವರಿಗೆ ಮಹಾರಾಜ ಕಿರ್ದಾರ ಕೊಟ್ಟಿದ್ದಾರೆ. ಅವ್ರ ಲುಕ್ ಇದೆಯಲ್ಲ, ಒಂದು ಓಲ್ಡ್ ಲುಕ್. ಸೊ ಅದಕ್ಕೋಸ್ಕರ No camera. And action. तो इसका मतलब ये है कि आपको बहुत अच्छी खबर लाए।
तो वहाँ से कोई तिजारत या वहाँ से कुछ और काम हो सकता है, अपने लोगों को और भेज सकते हैं उधर। मकान पता है कैसे है? ये बड़े बड़े मकान हैं और सब तरह के लोग कलर है और सब दूसरे तरह से कपड़े पहनते हैं बहुत उम्र के साथ। ये तो आप बहुत अच्छी खबर लेके आए। इसका मतलब हम काफ़ी सारे लोगों को वहाँ भेज सकते हैं या वहाँ पे तिजारत भी हो सकती है। जरूर मुझे लगता है ना हम अपने लोगों को वहाँ पे भेजेंगे तो बहुत सारा फायदा होगा। लेकिन वहाँ पे ना इतनी सारी सड़कें हैं और इतने बड़े बड़े मकान, मैं नीचे करके देखता हूँ यहाँ से वहाँ तक, मैं लगा हम कहाँ से आ गए। बहुत बहुत उनको खुशी होता है। आप ऐसे पूछ कर बता कैसे अभी भेजें कब भेजें? आप क्या समझते हैं कि हम यहाँ से और लोगों को वहाँ पे भेजें? ये तो बहुत अच्छी खबर लेके आए। खाना है 地大物博，物产丰饶，每个人都安全的生活成为开朗幸福。我很喜欢。ಗೈಸ್ ಮುಗೀತು, ಪ್ಯಾಕಪ್ ಆಯಿತು. ಪ್ಯಾಕಪ್ ಹೆಂಗೋ ಆಯಿತು ಗುರು. ನಮ್ಮದು ಪ್ಯಾಕಪ್ ಆಗಿದ ತಕ್ಷಣ ಬಟ್ಟೆ ಕಾಸ್ಟ್ಯೂಮ್ನ ಅದು ಎಷ್ಟು ಬೇಗ ತಗೊಂಬಂದ್ಬಿಟ್ಟು ಇಸ್ಕೊಂಡು ಹೋಗ್ಬಿಡ್ತಾರೋ ಏನೋ. ತೆಗಿರೋ ಅಂತ ನೋಡ್ರಿ ಎಷ್ಟು ಬೇಗ ತಗೊಂಡೋಗ್ತಿದ್ರು ಎಲ್ಲರೂ. ಒಂದು ಗುಡ್ ನ್ಯೂಸ್ ಏನು ಅಂದರೆ ನಂದು ಆ್ಯಕ್ಚುಲಿ ಕ್ಯಾರೆಕ್ಟರು ಬರೀ 40 to 50 ಸೆಕೆಂಡ್ಸ್ ಇತ್ತು ಅಷ್ಟೇ ಎಡಿಟಿಂಗ್ ಎಲ್ಲ ಮಾಡಿದ್ರೆ. ಬಟ್ ಅದನ್ನು ಎಕ್ಸ್ಟೆಂಡ್ ಮಾಡಿಬಿಟ್ಟು ಇವರು 2 to 3 minutes ಮಾಡಿದ್ರು. ಆ್ಯಕ್ಚುಲಿ ಇವರು ಡೈರೆಕ್ಟರಿಗೆ ನಾನು ಗೊತ್ತಿಲ್ಲ ಯಾರು ಅಂತ. ಅವರು ನಂಗೆ ನಾನು ಮೀಟ್ ಮಾಡಿಲ್ಲ, ಅವ್ರಿಗೂ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು. ಸೊ ಅವರು ನನಗೆ ಸಪ್ರೇಟ್ ಕರೆದುಬಿಟ್ಟು ಈ ಥರ ಇದೆ ರೋಲು, ನೀನು ಸಖತ್ತಾಗಿ ಮಾಡ್ತಾ ಇದೆಯಾ, ಅದನ್ನು ನೀನು ಇಂಪ್ರೊವೈಸ್ ಮಾಡಿ 2 ನಿಮಿಷ ಮಾಡು ಅಂತ ರೋಲ್ ಹೇಳಿದ್ರು. ಸೊ 2 ನಿಮಿಷ ನಾನು ಮಾಡಿದೆ ಕ್ಲೋಸಪ್ಪಲ್ಲಿ. ಅದು ಆಗಿದ ತಕ್ಷಣ ರೋಲ್ ಆಗುತ್ತೆ ಕಟ್ ಆಗಿದ ತಕ್ಷಣ ಎಲ್ಲರೂ ಚಪ್ಪಾಳೆ ತಟ್ಟರು ಅಂತ ಪ್ಯಾಕಪ್ ಸಖತ್ ಖುಷಿ ಆಯಿತು. ಮೊದಲನೇ ಸರಿ ಆ ಫಿಲ್ಮ್. ಸೊ ಸ್ನೇಹಿತರೆ, ಶೂಟಿಂಗ್ ಮುಗಿಸ್ಕೊಂಡು ಡೇ 1 ಶೂಟಿಂಗ್ ಮುಗಿಸ್ಕೊಂಡು ನಾನು ಬಂದಿದ್ದೀನಿ ಒಂದು ಬೇರೆ ಸಿಟಿಗೆ, ಒಂದು ಸ್ವಲ್ಪ ಬೇರೆ ಕೆಲಸ ಇದೆ ಅಂತ. ಇನ್ನೊಂದು ಶೂಟಿಂಗ್ ಇದೆ, ಅಂದರೆ ಇದ್ರ ಕಂಟಿನ್ಯೂಷನ್ ಶೂಟಿಂಗ್ ಬಂದ್ಬಿಟ್ಟು ನೆಕ್ಸ್ಟ್ ಡೇ. ಸೊ ಅಲ್ಲಿ ಇನ್ನೊಂದು ಡೀಟೇಲ್ಡಾಗಿ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ಥರ ಶೂಟಿಂಗ್ ನಡೆಯುತ್ತೆ ಅಂತ. ಕತ್ಲಲ್ಲಿ ಜಾಸ್ತಿ ತೋರ್ಸೋಕ್ಕೆ ಆಗಲಿಲ್ಲ. ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ನಾನು ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಜೈ ಹಿಂದ್ ಫ್ರಮ್ ಚೈನಾ.